ನಮಸ್ಕಾರ ಎಲ್ಲರಿಗೂ ಕನ್ನಡ ಕುಕ್ ಬುಕ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ಚಾನೆಲ್ನಲ್ಲಿ ಆಲೂ ಕಾಬೂಲಿ ಕೂರ್ಮಾ ಹೋಟೆಲ್ ಸ್ಟೈಲ್ನಲ್ಲಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಇದನ್ನು ನಾವು 2 ಹಂತದಲ್ಲಿ ಮಾಡ್ಕೊಳ್ತಾ ಇದ್ದೀವಿ. ಮೊದಲನೇ ಹಂತದಲ್ಲಿ ಗ್ರೇವಿ ಬೇಸ್ನ ರೆಡಿ ಮಾಡ್ಕೊಳ್ಳೋಣ. ಈ ಹಂತದಲ್ಲಿ ನಮಗೆ ಬೇಕಾಗಿರುವ ಪದಾರ್ಥಗಳು: 1 ದೊಡ್ಡ ಗಾತ್ರದ ಈರುಳ್ಳಿ ಹೆಚ್ಚಿಕೊಂಡಿರುವಂಥದ್ದು, 2 ಮೀಡಿಯಂ ಗಾತ್ರದ ಟೊಮ್ಯಾಟೊ ಹೆಚ್ಚಿಟ್ಕೊಂಡಿರುವಂಥದ್ದು, 10 ಒಣಮೆಣಸಿನಕಾಯಿ ಗುಂಟೂರನ್ನ ಬಳಸಿದ್ದೀನಿ ನಾನು. ಬೇಕಾದರೆ 5 ಗುಂಟೂರು ಹಾಗೂ 5 ಬ್ಯಾಡಗಿ ಮೆಣಸಿನಕಾಯಿ ಕೂಡ ತಗೋಬಹುದು. ಬ್ಯಾಡಗಿ ಮೆಣಸಿನಕಾಯಿನ ಉಪಯೋಗಿಸಿದ್ರೆ ಗ್ರೇವಿ ಬಣ್ಣ ಹೆಚ್ಚು ಕೆಂಪಾಗಿ ಬರುತ್ತದೆ. ಇದರ ಜೊತೆ 1 ಹಿಡಿ ಕರಿಬೇವು, 1 ಹಿಡಿ ಪುದೀನ, 15ರಿಂದ 20 ಎಸಳು ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, ಧನಿಯಾ ಪುಡಿ 1 ದೊಡ್ಡ ಟೇಬಲ್ ಸ್ಪೂನ್, ಗರಂ ಮಸಾಲ ಅರ್ಧ ಟೀ ಸ್ಪೂನ್. ಮೊದಲಿಗೆ ಸ್ಟವ್ ಹಚ್ಚಿ ಅದರ ಮೇಲೆ ದಪ್ಪ ತಳದ ಒಂದು ಬಾಣಲೆಯನ್ನು ಇಟ್ಕೋಬೇಕು. ಆ ಬಾಣಲೆಗೆ 2 ಟೇಬಲ್ ಸ್ಪೂನ್ ಅಡಿಗೆಗೆ ಬಳಸುವಂತಹ ಎಣ್ಣೆಯನ್ನು ಹಾಕ್ಕೊಂಡು ಅದರ ಜೊತೆ ಕರಿಬೇವು, ಒಣಮೆಣಸಿನಕಾಯಿ ಸೇರಿಸ್ಕೊಂಡು ಒಣಮೆಣಸಿನಕಾಯಿ ಗರಿ ಗರಿಯಾಗುವಂತೆ ಎಣ್ಣೆನಲ್ಲಿ ಹುರಿಬೇಕು. ಹೀಗೆ ಕರಿಬೇವು ಹಾಗೂ ಒಣಮೆಣಸಿನಕಾಯಿಯನ್ನು ಹುರಿದಾದ ಮೇಲೆ ಬಾಣಲೆಗೆ ಶುಂಠಿ, ಬೆಳ್ಳುಳ್ಳಿಯನ್ನು ಸೇರಿಸ್ಕೋಬೇಕು. ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕಂದು ಬಣ್ಣ ಬರೋವರೆಗೂ ಹುರಿಬೇಕು. ಬೆಳ್ಳುಳ್ಳಿಯನ್ನ ಈಗಲೇ ಕಂದು ಬಣ್ಣ ಬರೋವರೆಗೂ ಹುರಿಯೋದ್ರಿಂದ ಬೆಳ್ಳುಳ್ಳಿಯ ಘಾಟು ಅಥವಾ ಹಸಿ ವಾಸನೆ ಆಗಲಿ ಇರೋದಿಲ್ಲ. ಬೆಳ್ಳುಳ್ಳಿಯನ್ನ ಹುರ್ಕೊಂಡಾದ್ಮೇಲೆ ಈಗ ಬಾಣಲೆಗೆ ಈರುಳ್ಳಿಯನ್ನ ಸೇರಿಸ್ಕೋಬೇಕು. ಈರುಳ್ಳಿಯನ್ನೂ ಕೂಡ ಕಂದು ಬಣ್ಣ ಬರೋವರೆಗೂ ಹುರಿಬೇಕು. ನೆನ್ಪಿಡಿ, ಈ ಎಲ್ಲಾ ಸಾಮಗ್ರಿಗಳನ್ನು ಈಗಲೇ ಪೂರ್ತಿಯಾಗಿ ಹುರಿದುಕೊಳ್ಳಬೇಕಾಗತ್ತೆ. ಈರುಳ್ಳಿಯನ್ನ ಕಂದು ಬಣ್ಣ ಬರುವವರೆಗೂ ಹುರಿದ ಮೇಲೆ ನಾವು ಬಾಣಲೆಗೆ ಟೊಮ್ಯಾಟೊವನ್ನು ಸೇರಿಸ್ಕೊಳ್ಬೇಕು. ಟೊಮ್ಯಾಟೊ ಅದರ ಮೇಲ್ಪದರವನ್ನು ಬಿಡುವವರೆಗೂ ನಾವು ಟೊಮ್ಯಾಟೊವನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ನೆನಪಿಡಿ, ಈ ಹಂತ ತುಂಬಾನೇ ಪ್ರಮುಖವಾದಂಥದ್ದು. ಏಕೆಂದರೆ ಗ್ರೇವಿ ರುಚಿ, ಬಣ್ಣ, ವಾಸನೆಯು ನಾವು ಈ ಹಂತದಲ್ಲಿ ಎಲ್ಲಾ ಪದಾರ್ಥಗಳನ್ನು ಬೇಯಿಸುವ ಸಮಯದ ಮೇಲೆ ಅವಲಂಬಿತವಾಗಿರುತ್ತದೆ. ಈ ಹಂತದಲ್ಲಿ ನಾವು ಎಲ್ಲಾ ಸಾಮಗ್ರಿಗಳನ್ನು ಸರಿಯಾಗಿ ಬೇಯಿಸದೇ ಹೋದರೆ ಮುಂದೆ ಗ್ರೇವಿ ತಿನ್ನಲು ಅಷ್ಟು ರುಚಿ ಅನಿಸೋದಿಲ್ಲ. ಅದಕ್ಕಾಗಿಯೇ ನಾವು 2 ಹಂತದಲ್ಲಿ ಈ ಅಡುಗೆಯನ್ನ ಮಾಡ್ತಿದ್ದೇವೆ. ನೀವು ಬೇಕಿದ್ದಲ್ಲಿ ಈ ಹಂತದಲ್ಲಿ ಮಸಾಲೆ ದಿನಸುಗಳಾದ ಪಲಾವ್ ಎಲೆ 1, ಏಲಕ್ಕಿ 2, ಚಕ್ಕೆ ಅರ್ಧ ಇಂಚು, ಲವಂಗ 3, ಜೀರಿಗೆ 1/4 ಟೀ ಸ್ಪೂನ್, ಕಲ್ಲು ಹೂ 1/4 ಟೀ ಸ್ಪೂನ್ ಅನ್ನು ಬಳಸಬಹುದು. ಆದರೆ ನಾನು ಮುಂದೆ ಗರಂ ಮಸಾಲೆಯನ್ನು ಬಳಸೋದ್ರಿಂದ ಅವ್ಯಾವನ್ನು ಈಗ ಬಳಸ್ತಾ ಇಲ್ಲ. ಈ ಹಂತದಲ್ಲಿ ಟೊಮ್ಯಾಟೊ ಪೂರ್ತಿಯಾಗಿ ಬೇಯಲು 1 ಟೇಬಲ್ ಸ್ಪೂನ್ ಉಪ್ಪನ್ನು ನಾನು ಬಾಣಲೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೆನ್ಪಿಡಿ, ಈ ಹಂತದಲ್ಲಿ ಸಾಮಗ್ರಿಗಳು ಬಾಣಲೆಯ ತಳ ಹಿಡಿಯಲು ಪ್ರಾರಂಭಿಸುತ್ತವೆ. ಒಂದು ವೇಳೆ ಹಾಗೆ ಆದಲ್ಲಿ ಸ್ಟವ್ ಉರಿಯನ್ನು ಕಮ್ಮಿ ಮಾಡಿ ಅಥವಾ ಸ್ವಲ್ಪ ನೀರನ್ನು ಸೇರಿಸಿ ಕೂಡ ಬೇಯಿಸ್ಕೋಬಹುದು. ಹೀಗೆ ಮಾಡೋದ್ರಿಂದ ಮಸಾಲೆ ಪದಾರ್ಥಗಳು ಪೂರ್ತಿಯಾಗಿ ಬೇಯುತ್ತವೆ ಹಾಗೂ ತಳ ಹಿಡಿಯೋದಿಲ್ಲ. ಈ ಹಂತದಲ್ಲಿ ಬಾಣಲೆಗೆ 2 ಸ್ಪೂನ್ ಉಪ್ಪನ್ನು ಸೇರಿಸಿಕೊಂಡು ನಾವು ಎಲ್ಲ ಪದಾರ್ಥಗಳನ್ನು ಪೂರ್ತಿಯಾಗಿ ಬೇಯಿಸಬೇಕಾಗತ್ತೆ. ಈ ಹಂತದಲ್ಲಿ ಬಾಣಲೆಗೆ 1 ಹಿಡಿ ಪುದೀನ ಸೊಪ್ಪನ್ನು ಸೇರಿಸಿಕೊಂಡು ಅದನ್ನು ಕೂಡ ಪೂರ್ತಿಯಾಗಿ ಅದರ ಹಸಿ ವಾಸನೆ ಹೋಗೋವರೆಗೂ ಹುರಿದಿಟ್ಕೊಳ್ಬೇಕಾಗತ್ತೆ. ಪುದೀನ ಸೊಪ್ಪನ್ನು ಪೂರ್ತಿಯಾಗಿ ಬೇಯಿಸದೆ ಹೋದರೆ ಕೊನೆಯಲ್ಲಿ ಗ್ರೇವಿಯನ್ನು ತಿನ್ನಬೇಕಾದ್ರೆ ಕಹಿ ಆಗಬಹುದು. ಪುದೀನ ಸೊಪ್ಪನ್ನು ಪೂರ್ತಿಯಾಗಿ ಹುರಿದಾದ ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಬಾಣಲೆಯಲ್ಲಿರುವ ಪದಾರ್ಥಗಳೆಲ್ಲ ತಣ್ಣಗಾದ ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ 1 ದೊಡ್ಡ ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲವನ್ನು ಸೇರಿಸಿ ತರಿತರಿಯಾಗಿ ರುಬ್ಕೊಳ್ಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ಗ್ರೇವಿ ಟೆಕ್ಸ್ಚರ್ ತುಂಬ ಚೆನ್ನಾಗಿರುತ್ತೆ. ಈಗ 2ನೇ ಹಂತ. ಈ ಹಂತದಲ್ಲಿ ಕೋರ್ಮಾ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಈ ಹಂತಕ್ಕೆ ಬೇಕಾಗಿರುವ ಪದಾರ್ಥಗಳು: ಆಲೂಗಡ್ಡೆ 2 ಮೀಡಿಯಂ ಗಾತ್ರದ್ದು. ಆಲೂಗಡ್ಡೆಯನ್ನು ಸ್ವಲ್ಪ ಉಪ್ಪು ಹಾಗೂ ನೀರು ಸೇರಿಸಿ ಕುಕ್ಕರ್ನಲ್ಲಿ 3 ವಿಷಲ್ ಕೂಗಿಸ್ಕೊಂಡಿರ್ತೀನಿ. ಕಾಬೂಲಿ ಚೆನ್ನ ಅಥವಾ ಕಾಬೂಲು ಕಡಲೆಕಾಳು ಅರ್ಧ ಬೌಲ್ ಅನ್ನು ಹಿಂದಿನ ರಾತ್ರಿ ನೆನೆಸಿಟ್ಟು ಕುಕ್ಕರ್ನಲ್ಲಿ ಉಪ್ಪು ಹಾಗೂ ನೀರು ಸೇರಿಸಿ 2 ವಿಷಲ್ ಕೂಗಿಸ್ಕೊಂಡಿದ್ದೇನೆ. ಇದ್ರ ಜೊತೆ 1 ಈರುಳ್ಳಿ ದೊಡ್ಡ ಗಾತ್ರದ್ದು ಹೆಚ್ಚಿಟ್ಕೊಂಡಿರುವಂಥದ್ದು, ಹಸಿಮೆಣಸಿನಕಾಯಿ 3 ಹೆಚ್ಚಿಟ್ಕೊಂಡಿರುವಂಥದ್ದು ಹಾಗೂ ಹಿಂದಿನ ಹಂತದಲ್ಲಿ ರುಬ್ಬಿಟ್ಕೊಂಡ ಮಿಶ್ರಣ. ಇದರ ಜೊತೆ 1/4 ಟೀ ಸ್ಪೂನ್ ಅರಿಶಿನವನ್ನು ಕೂಡ ಸೇರಿಸಬೇಕಾಗತ್ತೆ. ಈಗ ಮಾಡುವ ವಿಧಾನ: ಒಂದು ಪ್ಯಾನ್ನ ಒಲೆ ಮೇಲೆ ಇಟ್ಟು ಅದು ಬಿಸಿಯಾದ ಮೇಲೆ 2 ಟೇಬಲ್ ಸ್ಪೂನ್ ಅಡಿಗೆ ಎಣ್ಣೆಯನ್ನು ಸೇರಿಸಬೇಕಾಗತ್ತೆ. ಎಣ್ಣೆ ಬಿಸಿಯಾದ ನಂತರ ನಾವು ಪ್ಯಾನಿಗೆ
ಕೊಯ್ದಿಟ್ಕೊಂಡಿರುವಂತಹ ಹಸಿಮೆಣಸಿನಕಾಯಿನ ಸೇರಿಸ್ಕೋಬೇಕಾಗತ್ತೆ. ಹಸಿ ಮೆಣಸನ್ನು ಎಣ್ಣೆನಲ್ಲಿ ಬಾಡಿಸೋದ್ರಿಂದ ತಿನ್ನುವಾಗ ರುಚಿಯಾಗಿರುತ್ತದೆ. ಹಸಿಮೆಣಸಿನಕಾಯಿಯನ್ನು ಬಾಡಿಸಾದ ಮೇಲೆ ಪ್ಯಾನಿಗೆ ಈರುಳ್ಳಿಯನ್ನು ಸೇರಿಸ್ಕೋಬೇಕು. ಈರುಳ್ಳಿಯನ್ನು ಸೇರಿಸ್ಕೊಂಡು ಅದು ಕಂದು ಬಣ್ಣ ಬರುವವರೆಗೂ ನಾವು ಹುರಿದುಕೊಳ್ಬೇಕಾಗತ್ತೆ. ಅದಾದ ನಂತರ ಪ್ಯಾನಿಗೆ 1/4 ಟೀ ಸ್ಪೂನ್ ಅರಿಶಿನವನ್ನು ಸೇರಿಸಬೇಕು. ಈಗ ಅರಿಶಿನ, ಈರುಳ್ಳಿ, ಮೆಣಸಿನಕಾಯಿ ಎಲ್ಲವನ್ನು ಸೇರಿಸಿ ಹುರಿದುಕೊಳ್ಬೇಕು. ನೆನಪಿಡಿ, ಈ ಹಂತಕ್ಕೆ ನೀವು ಆಲೂಗಡ್ಡೆ ಹಾಗೂ ಕಾಬೂಲಿ ಚನ್ನವನ್ನು ಒಟ್ಟಿಗೆ ಸೇರಿಸಿ ಕುಕ್ಕರ್ನಲ್ಲಿ ಬೇಯಿಸಿಕೊಳ್ಳಬಹುದು. ಆದರೆ ನೀವು ಅವೆರಡನ್ನ ಹದಕ್ಕೆ ಬೇಯಿಸುವ ಹಾಗೆ ನೋಡಿಕೊಳ್ಬೇಕು. ಇಲ್ಲವಾದಲ್ಲಿ ಆಲೂಗಡ್ಡೆ ಪೂರ್ತಿಯಾಗಿ ಬೇಯುವುದಿಲ್ಲ ಅಥವಾ ಕಾಬೂಲ್ ಕಡಲೆಕಾಳು ಪೂರ್ತಿಯಾಗಿ ಬೆಂದು ಕುಕ್ಕರ್ನಲ್ಲಿ ಚೆದರಿ ಹೋಗುತ್ತದೆ. ಈ ಹಂತದಲ್ಲಿ ನಾವು ಪ್ಯಾನಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಂಡು ಹಿಂದಿನ ಹಂತದಲ್ಲಿ ರುಬ್ಬಿಟ್ಟುಕೊಂಡ ಮಸಾಲೆ ಮಿಶ್ರಣವನ್ನು ಸೇರಿಸ್ಕೋಬೇಕು. ಮಸಾಲೆ ಮಿಶ್ರಣವನ್ನು ಈರುಳ್ಳಿ ಮಿಶ್ರಣದ ಜೊತೆ ಬೆರೆಸಿ ಮಸಾಲೆಯಿಂದ ಎಣ್ಣೆ ಬರುವವರೆಗೆ ಹುರಿದುಕೊಳ್ಬೇಕು. ನೆನಪಿಡಿ, ಈ ಹಂತದಲ್ಲಿ ಸರಿಯಾಗಿ ಬೇಯಿಸಲಿಲ್ಲ ಅಂತಂದ್ರೆ ಮಸಾಲೆಯು ಕಹಿಯಾಗಬಹುದು. ಈ ಹಂತದಲ್ಲಿ ಮಸಾಲೆಯನ್ನ ಪೂರ್ತಿಯಾಗಿ ಹುರಿದುಕೊಳ್ಬೇಕಾಗಿರುತ್ತದೆ. ಎಲ್ಲಿವರೆಗೂ ಅಂತಂದ್ರೆ ಮಸಾಲೆಯಲ್ಲಿನ ನೀರಿನ ಅಂಶ ಹೋಗಿ ಘಮ್ ಎಂದು ಪರಿಮಳ ಬರಬೇಕು. ಈಗ ಪ್ಯಾನ್ಗೆ ನಾವು ಬೇಯಿಸಿಟ್ಟ ಕಾಬೂಲಿ ಚನ್ನವನ್ನ ಸೇರಿಸಬೇಕು ಹಾಗೂ ಅದನ್ನು ಸಹ ಮಸಾಲೆಯಲ್ಲಿ ಹುರಿಬೇಕು. ಕಾಬೂಲಿ ಚನ್ನವನ್ನು ಸೇರಿಸಿ ಹುರಿದಾದ ನಂತರ ಬೇಯಿಸಿ ಕತ್ತರಿಸಿಟ್ಟ ಆಲೂಗಡ್ಡೆಯನ್ನ ಪ್ಯಾನಿಗೆ ಸೇರಿಸ್ಕೋಬೇಕು. ನೆನಪಿರಲಿ, ಆಲೂಗಡ್ಡೆಯನ್ನ ಬರೀ ಉಪ್ಪು ನೀರಿನಲ್ಲಿ ಬೇಯಿಸಿಕೊಂಡಿರ್ತೇವೆ, ಹಾಗಾಗಿ ಅಷ್ಟು ರುಚಿ ಇರೋದಿಲ್ಲ. ನಾವು ಮಸಾಲೆಯೊಂದಿಗೆ ಆಲೂಗಡ್ಡೆಯನ್ನ ಚೆನ್ನಾಗಿ ಹುರಿಬೇಕು. ಹೀಗೆ ಮಾಡೋದರಿಂದ ಆಲೂಗಡ್ಡೆಯ ಮೇಲ್ಪದರ ಮಸಾಲೆ ಹಾಗೂ ಎಣ್ಣೆಯೊಂದಿಗೆ ರೋಸ್ಟ್ ಆಗಿ ತಿನ್ನಲು ರುಚಿಕರವಾಗಿರುತ್ತದೆ. ಈ ಹಂತದಲ್ಲಿ ಮಸಾಲೆಯ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನು ಬೆರೆಸಿಕೊಳ್ಳಿ. ನೆನಪಿಡಿ, ಮಸಾಲೆಯನ್ನ ಮಾಡಿ ಸ್ವಲ್ಪ ಹೊತ್ತಿನ ನಂತರವೂ ಗ್ರೇವಿ ಇನ್ನೂ ಗಾಢವಾಗುತ್ತದೆ. ಈಗ ಮಸಾಲೆಯ ರುಚಿ ನೋಡಿ ಬೇಕಿದ್ದಲ್ಲಿ ಉಪ್ಪು ಸೇರಿಸ್ಕೋಬಹುದು. ಉಪ್ಪು ಸೇರಿಸಿಕೊಂಡ ನಂತರ ಮಸಾಲೆ ಎಲ್ಲವನ್ನ ಚೆನ್ನಾಗಿ ಕಲಸಿ ಪ್ಯಾನ್ ಮುಚ್ಚಳವನ್ನ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸಿಕೊಂಡ್ರೆ ಆಲೂ ಕಾಬೂಲಿ ಕೋರ್ಮಾ ಹೋಟೆಲ್ ಶೈಲಿನಲ್ಲಿ ರೆಡಿಯಾಗುತ್ತದೆ. ಈ ಕೋರ್ಮವನ್ನ ಚಪಾತಿ, ಪೂರಿ, ರೋಟಿ, ಘೀ ರೈಸ್ನೊಂದಿಗೆ ಸವಿಯಬಹುದು. ಇದು ಪೂರಿಯೊಂದಿಗೆ ಹೆಚ್ಚು ರುಚಿಕರವಾಗಿರುತ್ತದೆ. ಇದೇ ರೀತಿಯ ರೆಸಿಪಿಗಳಿಗಾಗಿ ಕನ್ನಡ ಕುಕ್ ಬುಕ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.